ಈ ಗೂಗಾಡದವ್ರು ಯಾಕೋ ಏನ್ ಮಾಡಾಕೈತಾರು ಏನ್ ಮಾಡತ್ತಾರ ಓಡಾಡಿದನ ಕಾಯಕೈತಾರ ಮಾಸ್ತರ್ ಯಾಕಂದ್ರ ಓಡಾಡಿದನ ಕಾಯಕೈತಾರ ಅಂದ್ರೆ ಹೆಂಗ ಇವತ್ತು ನೀವು ಓಡಾಡಿ ಎಪ್ಸೋದನಾಕಾದ್ರೆ ಸಹಿತ ಹೊತ್ತು ಮುನುಗು ಟೈಮ್ದಾಗ ಮುನುಗಬೇಕಾಗೈತಿ ಹೌದು ಇವರು ಟೈಮ್ದಾಗ ಹೊತ್ತು ಏರ್ಬೇಕಾಗೈತಿ ಮತ್ ನೀವು ಹೊತ್ತು ಮುನುಗತೈತಿ ಬಾ ಅಂತ ತಿಳ್ಕೊಂಡು ಓಡಾಡಿದನಾಕಾದ್ರೆ ಎಂದ್ರ ಹೊತ್ತು ಮುನುಗತೈತನ ಮುಣಗಂಗಿಲ್ಲ ಅದು ಹೊತ್ತು ಮುನಗಂಗಿಲ್ಲ ಏರು ಟೈಮ್ದಾಗ ಹೊತ್ತು ಏರ್ತೈತಿ ಹೌದು ಹೊತ್ತು ಮುನುಗು ಟೈಮ್ದಾಗ ಮುನುಗತೈತಿ ಹೌದು ಆದ್ರೆ ಯಾಕೋ ಗುಗಾಡದವ್ರು ಬಹಳ ಅವಸರಕ ಬಿಟ್ಟಾರ ಯಾಕ ಹೆಂಗ ಅವಸರ ಮಾಡಾಕೈತಾರ ಅಂದ್ರ ಏನಂತಮ್ಮ ಇವತ್ತು ನಾವೇನು ಹೇಳಿದ್ವು ಏನ ಅಪ್ಪನ ಬೆಳಸಾಕ ಇವತ್ತು ನಾವು ಕಣದಾಳ ಗ್ರಾಮದಿಂದ ಬಂದ್ವು ಹೌದು ಇವತ್ತು ಅವ್ವನ ಬೆಳಸಾಕ ಗೂಗಾಡ ಗ್ರಾಮದಿಂದ ಶಾಂತವಕ್ಕ ಅವರು ಬಂದಾರು ಅಂತ ಹೇಳಂತ್ಲಿ ಏನ್ ಹೇಳ್ತಾರ ಅವ್ರ ಏನ್ ಹೇಳ್ತಾರು ಯಾಕಂದ್ರ ಬಾಳ ಕೇಳಾಕೈತಾರ ಇವತ್ತು ನಾವು ಹೇಳಾಕ ಬಂದದ್ವು ಹೌದು ನಾವ್ ಇವತ್ತು ಕೇಳಾಕನ ಬಂದದ್ವು ಅಂತ ಹೇಳಾಕೈತಾರ ಹೌದು ಯಾಕಂದ್ರ ಇವತ್ತು ಶಾಂತವಕ್ಕ ಎದಕ್ ಬಂದಾಳತ್ತ ಯಾವ್ದಕ್ ಬಂದಾಳ ಒಟ್ಟ ಕೇಳಾಕ ಬಂದಾರತ್ತ ಹೌದು ಹೇಳಾಕಂತೂ ತಪ್ಪಿ ಅವ್ರು ಹೇಳಂಗಿಲ್ಲತ್ ಹೇಳಿರಲ್ಲ ಕೇಳಾಕಂತ ಬಂದಾರತ್ತ ಮಾಸ್ತರ್ ಕೇಳಾಕಂತ ಬಂದಾರ ಅದಕ್ಕ ಅವ್ರ ಏನೇನು ಕೇಳ್ಯಾರು ಏನೇನು ಹೇಳ್ಯಾರು ನಮಗ್ ಎಷ್ಟು ಬರ್ತೈತೆ ಅಟ್ಟ ಹೇಳುನು ಮಾಸ್ತರ ಹೌದು ಅದಕ್ಕ ಅವ್ರಂಗೇನು ನೀನು ಮಾಡಾಕ್ ಹೋಗ್ಬೇಡ ಹೌದು ಸಣ್ಣ ಹಂಗ ಜಗ್ಗಿ ಹಿಡಿದು ಹೋಗ್ಲು ಒಂದಿಟ್ಟ ಏನೋ ಹೊತ್ತು ಬಾಳ ಐತಿ ಹೌದು ಅದಕ್ಕೆ ನಡೀಲಿ ವರ ಕೊಡಬೇಕು ಶಂಕರ ನನಗ ಸಭಾದಾಗ ಮಾಡತೇವ ಶರಣ ಸಭಾದಾಗ ಮಾಡದೇವ ಶರಣ ಏ ಸರ್ವ ಜೀವಿಗಣ ಸಾಕಿ ಸಲಿವೇದಂತ ಸಂಜೀವನ ಶ್ರೀರಾವಣ ಸರ್ವ ಜೀವಿಗಣ ಸಾಕಿ ಸಲಿವೇದಂತ ಸಂಜೀವನ ಶ್ರೀರಾವಣ ವಿಚಾರದಲ್ಲಿ ನಾಮ ಕೀರ್ತನ ಭಕ್ತರ ನಿಷ್ಠೆ ಮಾಡಿದ ಪರಿಪೂರ್ಣ ಭಕ್ತರ ನಿಷ್ಠೆ ಮಾಡಿದ ಸಂಪೂರ್ಣ ನಿಷ್ಠೆ ಮಲ್ಲ ಮನ ಕಷ್ಟ ದೂರ ಮಾಡಿದ ಮಲಿಯ ಕಾರೋಣ ನಿಷ್ಠೆ ಮಲ್ಲ ಮನ ಕಷ್ಟ ದೂರ ಮಾಡಿದ ಮಲಿಯ ಕಾರೋಣ ಬಾಲಕೃಷ್ಣನಾಥ ಗೋಪ್ಯರೆಲ್ಲ ಮಾಡತಿದ್ರು ಸ್ನಾನ ಗೋಪ್ಯರೆಲ್ಲ ಮಾಡತಿದ್ರು ಸ್ನಾನ ಕೊಳಲ ಉದಾನ ಸೇರಿ ಗಿಡ ಏರಿ ಕೊಂತಾವ ಮುಂದ ಕೆಳರೇದನ ಏನಂತ ಹೇಳ್ತಾರ ನಮ್ಮ ಕವಿಗಳ ಏನ್ ಹೇಳಿರ್ತಮ್ಮ ಬಾಲಕೃಷ್ಣನ ಆಟ ತಿಳಿದಿಲ್ಲ ಏನ ಗೋಪ್ಯರೆಲ್ಲ ಮಾಡತ್ತಿದ್ರು ಸ್ನಾನ ಹೌದು ಕೊಡಲ ಓದುತ್ತಿದ್ದ ನಮ್ಮ ಕೃಷ್ಣ ಪರಮಾತ್ಮ ಎಲ್ಲೋ ಯಾವುದೋ ಗಿಡದಾಗ ಕೂತ್ ಹೌದು ಎಲ್ಲೋ ಯಾವುದೋ ಗಿಡದಾಗ ಕೂತ್ ನಮ್ಮ ಕೃಷ್ಣ ಪರಮಾತ್ಮ ಕೊಡಲನಾದ ಮಾಡ್ತಿದ್ದ ಅಂತ ಕೊಡಲನಾದ ಹೋಗಿ ಯಾವಾಗ ಗೋಪಿಕಾಸ್ತ್ರೀಯರ ಕಿವಿಯಾಗಬೇಕು ನೋಡು ಅವಾಗ ಗೋಪಿಕಾಸ್ತ್ರೀಯರ ಸೀರೆಲ್ಲ ಹೋಗಿ ಗಿಡದಾಗ ಕೂತು ಮಾಸ್ತರ್ ಹೌದು ಅವೇನು ಅವ್ರನ್ನೇನು ನೋಡಿಲ್ಲ ಹೌದು ಅವೇನು ಬೇಕಂತೇಳಿ ಓದಿಲ್ಲ ಯಾವುದೋ ಒಂದು ಗಿಡದಾಗ ಕೂತ ಓದಬೇಕಂತ ಹೇಳಿ ಏನು ಮಾಡಿದ ಕೊಡಲನಾದ ನುಡಿಸ್ತಿದ್ದ ಅಂತ ಕೊಡಲನಾದ ನಿಮ್ಮ ಗೋಪಿಕಾಸ್ತ್ರೀಯರ ಕಿವಿಯಾಗ ಬಿದ್ದ ಸೀರೆ ಹೋಗಿ ಗಿಡದಾಗ ಕೂತಾವ ಹೌದು ಯಾಕಂದ್ರ ಬಾಳ ಸಲಿವ್ಯಾರ ಶಂಭು ಬಲವಾನ ಅಂತ ಹೇಳಕ್ ಐತಾರ ಮತ್ತೇನ್ ಕೇಳ್ತಾರ ಅದಕ್ಕೆ ಇನ್ನೊಂದು ಮಾತೇನು ಕೇಳ್ತಾರೋ ಏನ್ ಕೇಳ್ತಾರ ನಿಮ್ಮವ ಎಲ್ಲ ಕಷ್ಟ ದೂರ ಮಾಡಕ್ಕೆ ಅಂತ ಹೇಳ್ತಾರ ಅಂದ ಬಳಕ ಹೌದು ಆದ್ರ ಅಂತ ನೀನು ನಿಷ್ಠೆ ಅಮ್ಮಲ್ಲ ನಮಗೆ ಒಂದಾನೊಂದು ಟೈಮ್ದಾಗ ಕಷ್ಟ ಬಂದೈತಿ ಕಷ್ಟ ಬಂದ ಟೈಮ್ದಾಗ ಏನ್ ಮಾಡ್ಯಾರು ಅಂತ ನೀನು ನಿಷ್ಠೆ ಅಮ್ಮಲ್ಲ ನಮಗೆ ಕಷ್ಟ ಬಂದ ಟೈಮ್ದಾಗ ಆಕೇನು ದುರ್ಗವನ್ನ ನೆನೆಸಿಲ್ಲ ದ್ಯಾಮವನ್ನ ನೆನೆಸಿಲ್ಲ ಮರಗವನ್ನ ನೆನೆಸಿಲ್ಲ ಕಂಟ್ಯಾಗಿನ ಕರ್ಯವನ್ನ ನೆನೆಸಿಲ್ಲ ಯಾರನ್ನ ಯಾರನ್ನ ನೆನೆಸಲ್ಲ ಅಂದ್ರ ನಿನ್ನ ನಿಷ್ಠೆ ಮಾಡಲಮ್ಮ
ಕಷ್ಟ ಬಂದ ಟೈಮ್ದಾಗ ನಾನು ಮಲ್ಲಿಕಾರ್ಜುನ ನೆನೆಸ್ಯಾದ. ಹೌದು. ಏನಂದಾರ ಏನದು? ಮಲ್ಲಿಕಾರ್ಜುನ ಜಪ ತಪ ಮಾಡಿದಾಗ ಅವಾಗ ನನ್ನ ಮಲ್ಲಿಕಾರ್ಜುನ ಬಂದು ಹೇಳ್ತಾನ ಆಕೆಗೆ ನಿಷ್ಠೆ ಮಲ್ಲಮ್ಮಗ, ಏ ಮಲ್ಲಮ್ಮ ನಿನ್ನ ಭಕ್ತಿಗೆ ಇವತ್ತು ನಾ ಹೊಲದನಿ. ಹೌದು. ಏನು ಬೇಡ್ತಿ ಬೇಡ ಮಲ್ಲಮ್ಮ ಅಂದ. ಅಂದಾಗ ಏನ್ ಮಾಡ? ಅಂದಾಗ ನಿಷ್ಠೆ ಮಲ್ಲಮ್ಮ ಬೇಡ್ತಾಳು. ಏನ? ಕೈ ಮುಗಲ ಬಿದ್ದಾಳ ಆತನ ಪಾದಿಗೆ ಬಡತನ ಬೇಡ ನನ್ನ ರೆಡ್ಡಿ ಜಾತಿಗೆ ಅಂತ ಬೇಡ್ಕೊಂಡ. ಹೌದು. ಅವಾಗ ನನ್ನ ಕೃಷ್ಣ ಪರಮಾತ್ಮ ಏನ್ ಮಾಡ್ಯಾನು? ನಿನ್ನ ಜಪಕ್ಕ ನಾ ಇವತ್ತು ಮೆಚ್ಚೇನೆ ಅಂದ ಬಳಕ ನೀ ಬೇಡಿದಂತ ಇದೆಲ್ಲ ಕೂಡ ಆತನ ಅದನಿ. ಮಲ್ಲಿಕಾರ್ಜುನ ಹೇಳ್ತಾನ ಏನ್ ಬೇಡ್ತಿ ಬೇಡ ಅಂದಾಗ ಇದನ್ನ ಬೇಡಿದಾಗ ಅವಾಗ ನನ್ನ ಮಲ್ಲಿಕಾರ್ಜುನ ಆತ ಹೋಗತ್ತೆ ಆಶೀರ್ವಾದ ಮಾಡಿದಾಗ ಏನಾಗೈತಿ? ಏನಾಗೈತಮ್ಮ? ಅವ ಅಂದ ಕೊಟ್ಟನ ಕರೆ ಇಂದನತನ ಏನಾದ್ರು ನಡ್ಕೋತ ಹೋಗ್ಬೇಕಾಗೈತಿ. ನಡವೈತಿನಾದ್ರು ಮತ್ತೆ ಹೆಚ್ಚಿನವ್ರು ಅಂತ ಹೇಳ್ತಾರ. ಮತ್ತೆ ನಿಮ್ಮವ್ವ ಬಂದು ಕೊಡ್ಬೇಕಾಗೈತಲ್ಲ ಅಲ್ಲಿ ಆಶೀರ್ವಾದ. ಯಾರಿಗೇನು ಕೊಟ್ಟಾರ? ಕಷ್ಟ ಬಯಲು ಮಾಡ್ಬೇಕಾಗೈತಲ್ಲ ನಿಷ್ಠೆ ಮಲ್ಲಮ್ಮಂದ. ಹೌದು. ನಿಷ್ಠೆ ಮಲ್ಲಮ್ಮನ ಕಷ್ಟ ಬಯಲು ಮಾಡ್ಬೇಕಾದ್ರೆ ಯಾರು ಬೇಕಾಗ್ಯಾರು? ಯಾರು ಬೇಕಾಗ್ಯಾರ? ನನ್ನ ಮಲ್ಲಿಕಾರ್ಜುನ ಬೇಕಾಗ್ಯಾರ. ಮಲ್ಲಿಕಾರ್ಜುನ ನೆನೆಸಬೇಕಾದ್ರೆ ಮಲ್ಲಿಕಾರ್ಜುನ ನೆನೆಸಿದಾಗ ಈಗ ಸದಾ ಏನಾಗೈತಿ? ಆ ಮಲ್ಲಿಕಾರ್ಜುನ ನಾವು ನೆನೆಸಿದ್ವು ಅಂದ್ರೆ ಅಷ್ಟ ನಮ್ಮ ಕಷ್ಟ ಬಯಲು ದೂರ ಆಗ್ಬೇಕಾಗೈತಿ. ಹೌದು. ಆದ್ರ ಆ ಮಲ್ಲಿಕಾರ್ಜುನ ಜಪ ತಪ ಮಾಡ್ಕೋತ ನಾವು ಹಾದೇವು ಅಂದ್ರೆ ನಮಗೆ ಬೇಡದಂತ ಮುತ್ತ ರತ್ನ ಹರಳ ಎಲ್ಲಾ ಕೂಡ ಅವದಾನು. ಹೌದು. ಆದ್ರೆ ನಿಮ್ಮವ್ವ ನೆನೆಸಿದ್ರೆ ಯಾವ್ದೋ ಏನು ಸಿಗಂಗಿಲ್ಲ ಅಂತ ಹೇಳಿ ಏನ್ ಮಾಡ್ಯಾರ? ಈ ಗೋಗಾಡ ಗ್ರಾಮದವರಿಗೆ ತಿಳಿಸಬೇಕಾಗೈತಿ. ಹೌದು. ಅದಕ್ಕೆ ಏನಂತ ಹೇಳ್ತಾರು? ಏನ್ ಹೇಳ್ಯಾರ? ಸಲಿಗಾಳಂತೆ ಸಿಂಧು ಬಲ್ಲಾಳನ ನಾಗ್ಯಾರೋದ ಸೀರೆ ಕೊಡಬಾರ್ದೇನ. ಹೌದು. ಸೀರೆ ಇಲ್ಲದ ಇವರು ನೀರಾಗ ಕುಂತಾರ ಕಾಯವ ಭಗವಾನ ಅಂತ ಹೇಳಾಕೈತ. ಅಲ್ಲೂ ಮಾತು ಬೇಕ. ಅಲ್ಲಿ ಆದ್ರೂ ಭಗವಂತ ಬೇಕಾಗ್ಯಾನು. ಯಾಕಂದ್ರೆ ನನ್ನ ಪರಮಾತ್ಮ ಅಂದ್ರ ಬೇರೆ ಅದಾನು. ಹೌದು. ಅವ್ ಇದ್ದಾಗ ಈಗ ಸದಾ ರಾತ್ರಿ ಹಗಲಿ ಚಲನ ವಲನ ಎಲ್ಲಾ ನಡಿಬೇಕಾಗೈತಿ. ಹೌದು. ಆ ಪರಮಾತ್ಮನ ಆಜ್ಞೆ ಇಲ್ಲದ ಈಗ ಸದಾ ಏನಾಗ್ಬೇಕಾಗೈತಿ? ಒಂದು ಹುಲ್ಲು ಕಡ್ಡಿ. ಪರಮಾತ್ಮನ ಆಜ್ಞೆ ಇಲ್ಲದ ಒಂದು ಹುಲ್ಲು ಕಡ್ಡಿಸೋದಕ್ಕೆ ಚಲನ ವಲನ ಆಗಾಕ ಮೇಲಿಲ್ಲಾಗೈತಿ. ಹೌದು. ಆ ಪರಮಾತ್ಮನ ಆಶೀರ್ವಾದ ಬೇಕು. ಬೇಕಾದಾಗ ಎಲ್ಲ ಆಕೈತಿ. ಪರಮಾತ್ಮನ ಆಶೀರ್ವಾದ ಒಂದು ದ್ವಾರದೈತಿ. ಹೌದು. ಅದಕ್ಕೆ ಏನಂತ ಹೇಳ್ತಾರೆ ಹೆಣ್ಣು ಮಗಳ? ಏನ್ ಹೇಳ್ತಾರು? ಸಲಿಯಾಳಂತೆ ಸಿಂಧು ನಾಗ್ಯಾರೋದ ಸೀರೆ ಕೊಡಬಾರ್ದೇನ, ನಾಗ್ಯಾರೋದ ಸೀರೆ ಕೊಡಬಾರ್ದೇನ. ಸೀರೆ ಇಲ್ಲದ ಇವರು ನೀರಾಗ ಕುಂತಾರ ಕಾಯ ಭಗವಾನ. ಸೀರೆ ಇಲ್ಲದ ಇವರು ನೀರಾಗ ಕುಂತಾರ ಕಾಯ ಭಗವಾನ. ಚಂದ್ರ ಬಲ್ಲಾಳ ನಾಗ್ಯಾರೋದ ಸೀರೆ ಕೊಡಬಾರ್ದೇನ, ನಾಗ್ಯಾರೋದ ಸೀರೆ ಕೊಡಬಾರ್ದೇನ. ಸೀರೆ ಇಲ್ಲದ ಇವರು ನೀರಾಗ ಕುಂತಾರ ಕಾಯ ಭಗವಾನ. ಕವಿ ಕಲ್ಪನ ಕಿರಣಗಳಿಗೆ ಮಾತಾಗುವರೇನ, ಕಿರಣಗಳಿಗೆ ಮಾತಾಗುವರೇನ. ಮಯ್ಯನ ವಸ್ತಾದ ವಜ್ರದ ನುಡಿಕೇರಿ ನಾಗಿ ಹೋಗ್ಯಾಳ ಸುಮನ. ಮಯ್ಯನ ವಸ್ತಾದ ವಜ್ರದ ನುಡಿಕೇರಿ ನಾಗಿ ಹೋಗ್ಯಾಳ ಸುಮನ. ಮತ್ತೆ ಹೇಳತ್ ಕೇಳ್ತಾರ ಶಾಂತವ್ವಕ್ಕ. ಹಾಡಿನ ರೂಪದಾಗ ಏನ್ ಕೇಳ್ತಾರ ತಮ್ಮ? ಹಾಡಿನ ರೂಪದಾಗ ಏನ್ ಕೇಳ್ತಾರ ಅಂದ್ರ ತತ್ವಸಾರ ಮಾತು ನಿನಗ, ತತ್ವಸಾರ ಮಾತು ನಿನಗ ಗೋತ ಮಾಡಿ ಹೇಳ್ತಾನು. ಚಿತ್ತ ಕೊಟ್ಟ ಕೇಳು ನೀನು ಕವೇಶ್ವರ, ಹೇಳಿದಾರ ಕೇಳವ ಅಲ್ಲಿ ಹೋಗತಿ ಯಾವಲ್ಲಿ. ನೀವು ಹೋಗು ಹಾದಿ ಒಂದು ಪರವಾರತ್ತ, ನೀ ಹೋಗು ಹಾದಿ ಒಂದು ಪರವಾರತಿ. ಹೌದು. ಅದು ಯಾವ್ದು ಹಾದಿ ಐತಿ? ಹೌದು. ಅದು ಎಲ್ಲಿ ಹೋಗಿ ಮುಟ್ಟೈತಿ? ಹೌದು. ಅದು ಕೇಳಾಕೈತಾಳ ಶಾಂತವ್ವ ಅಕ್ಕ. ಆದ್ರೆ ಶಾಂತವ್ವಕ್ಕಾಗಿ ಇವತ್ತು ನಾವ್ ಏನ್ ಮಾಡ್ಬೇಕಾಗೈತಿ? ಏನ್ ಮಾಡ್ಬೇಕಾಗೈತಿ? ಯಾವ್ದು ಹಾದಿ ಐತಿ, ಎಲ್ಲಿ ಐತಿ, ಅದು ಎಂತ ಹಾದಿ ಐತಿ ಅನ್ನುವಂಥದ್ದು ಶಾಂತವ್ವಕ್ಕಾಗ ತೋರಿಸ್ಕೊಡ್ಬೇಕಾಗೈತಿ. ಹೌದು. ಅದಕ್ಕೆ ಸಣ್ಣಂಗ ನಡಿಲು ಮಾಸ್ತರ. ಡಂಬರಾಟದಂಗ ಪ್ರಪಂಚದ
ತಾಯಿಯಿಂದ ಹುಟ್ಟಿ ಬಂದ ಖುಷಿಗೆ ಹೌದು ಕೇಸಾವಂಜಿ ಕಾಕ ಮುಂದೆಯಿಂದ ಕೇಳ ಸಾವಂಜಿ ಕಾಕ ಮುಂದೆಯಿಂದ ಎಂದು ಸತ್ತಂಗೇನ ಮುಂದು ಸಾವುದ ಪಡಿಗೆ ಅವರಿಗೆ ಜೀವರೇನಾಗುವದ ಎಂದು ಸತ್ತಂಗೇನ ಮುಂದು ಸಾವುದ ಅದಕ್ಕ ಜೀವರೇನಾಗುವದ ದೇಶದೊಳಗ ಇದು ಏಷ ಸಂಸಾರ ಏನು ಮಾಡಕೈತೈತಿದ ಏನ್ ಮಾಡಿತ್ತಮ್ಮ ಬೇಕೆ ಬೇಡಿತಿಲ್ಲ ಬದುಕಿನ ಬೇಕಾದ ಜಲಮವಿದು ಮನುಷ್ಯಂದ ಕೇಳಬೇಕಾರೆ ಜಲಮವಿದು ಮನುಷ್ಯಂದ ಹೇ ಬಾಳದವಳ ಬಡವರಾದರೇನ ಕುಲ ಇಲ್ಲದ ಸತ್ತ ಹೋಗುವದ ಬಾಳದವಳ ಬಡವನಾದರೇನ ಕುಲ ಇಲ್ಲದ ಸತ್ತ ಹೋಗುವದ ಏ ದೇಶದೊಳಗ ಇದು ಏಷ ಸಂಸಾರ ಆಶೆಗ ಶಾಗುವದ ಕೇಳ ಆಶೆಕ ಬಿದ್ದಾಗ ಶಾಗುವದ ನಾವೇನ ನೀನಾದರ ಪ್ರಕಾರ ಆವೇನಂಗಾರ ಅವೇನ ನೀನ ಯಾರಾದರೇನ ಆವೇನಂಗಾರ ಮಾಡುವದ ಹರದಾಡಿ ಮಾಡಿದ ಜಿಂದಗಾಲಿ ಮಕ್ಕಳ ನೋಡಿ ನಿನ್ನ ಜಲಮ ಕೇಳ ಜಲಮ ಯಾರತ್ತ ನಿನ್ನ ಜಲಮ ನಿಂದಲ್ಲ ಹೊತ್ತಿರುವ ಚಲಮ ದಿನಕ ಬರುತ್ತ ಸಣ್ಣವ ದಿನ ದಿನಕ ಕಮ್ಮ ದಿನ ದಿನಕ ಕಾಮ ಕೇಳ ಕಮ್ಮ ದಿನ ಕಮ್ಮ ಎಂಬರಕ್ಕೆ ನಡೆದೆ ಅಲುತಾಮ ಮಟ್ಟಿ ಹತ್ತಿರಂಗ ಸರ್ವಾಡಿ ಸಾತಿ ಏ ಮಟ್ಟಿ ಹತ್ತಿರಂಗ ಸರ್ವಾಡಿ ಸಾತಿ ಕುಡಕ ಮಟ್ಟಕ ಬಂದೆ ಏ ಗರ್ವಗನಿ ನಡೆಸಿ ಮರವ ಮಿನಿ ಹೋಡಿ ಅವರ ಮ್ಯಾಲ ಓಡಾಡಿ ಅದಕ್ಕೆ ಏನಂತ ಹೇಳ್ತಾರೆ ನಮ್ಮ ಕವಿಗಳ ಏನ್ ಹೇಳ್ತಾರ ತಮ್ಮ ಯಾವ್ದು ಹಾದಿ ಐತಿ ಅಂತ ಕೇಳ್ತಾರ ಅಂದ ಬಳಕ ಹೌದು ಡಂಬರಾಟದಂಗ ಪ್ರಪಂಚದಾಟ ಹಾ ಜಂಥರ್ಲಾಗ ಅಂಥವ್ರು ಲೋಗದಿ ಗರ್ವಗಣೆ ನಡೆಸಿ ಗನಿ ನಡೆಸಿ ಮರವ ಮಿನಿ ಹೂಡಿ ಅದರ ಮ್ಯಾಲೆ ನಡೆದ ಓಡಿ ಹಾಡಿದಿ ಅಂತ ಹೇಳ್ತಾರೆ ಹೌದು ಗರು ನಡೆಸಿ ಗರು ಎಂಬ ಗನಿ ನಡೆಸಿ ಮರು ಎಂಬ ಮನೆ ಹೂಡಿ ಅದರ ಮ್ಯಾಲ ನಡೆದ ಓಡಾಡಿದಿ ಅಂತ ನಮ್ಮ ಕವಿಗಳ ಕೈತಾನು ಹೌದಾ ಅದಕ್ಕೆ ಮತ್ತೆ ಮುಂದೆ ಏನಂತ ಹೇಳ್ತಾನು ಏನ್ ಹೇಳ್ತಾರು ಮುಂದೆ ಏನಂತ ಹೇಳ್ತಾನಂದ್ರ ಮಾಸ್ತರ ಹಾ
ಡಂಬರ್ ಆಟದಂಗ ಪ್ರಪಂಚದ ಆಟ ಅಂತ ಹೇಳಾಕೈತಾನು. ಅದಕ್ಕ ಗರ್ವದಿಂದ ನಡಿಬೇಡ್ರಿ. ಹೌದು, ಗರ್ವದಿಂದ ನಡೆದವ್ರಿಗೆ ಯಾರಿಗೂ ಮೋಕ್ಷ ಆಗಂಗಿಲ್ಲ. ಹೌದು, ತೊಳಿರಿ. ಯಾಕಂದ್ರ 6 ಗುಣ ತಿಳಿಬೇಕಾಗೈತಿ. ಯಾವ್ಯಾವ ಅರಿಬೇಕಾಗೈತಿ, 3 ಗುಣ ಯಾವ್ಯಾವ ತಿಳಿಬೇಕಾಗೈತಿ. ಯಾವ್ಯಾವ? ಯಾಕಂದ್ರ ಗರ್ವದಿಂದ ನಾವು ಬಿಟ್ಟು ನಡಿಬೇಕಾದ್ರ 6 ಗುಣ ಯಾವ್ಯಾವ ಅದಾವಂದ್ರ ಯಾವ ನಮ್ಮ ಕ್ರಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವಂತವ 6 ಗುಣ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವಂತವ 6 ಗುಣಗಳು ನಮ್ಮ ತೇಕನು ತೆಗೆದೊಗಿಬೇಕಾಗೈತಿ. ಹೌದು. 3 ಗುಣ ಯಾವ ತಿಳಿಬೇಕಾಗೈತಿ ಅಂದ್ರೆ ಯಾವ? ರಜ ತಮ ಸತ್ವ ಅನ್ನುವಂತ 3 ಗುಣ ನಾವು ತಿಳ್ಕೊಂಡು ಹೋದಿವಿ ಅಂದ್ರ ಏನಾಗೈತಿ? ಆ ಸದ್ಗುರುನಾಥನ ತೇಕ್ ಹೋಗಿ ನಾವು ಮುಟ್ಟಬೇಕಾಗೈತಿ. ಹೌದು. ಅದನ್ನೆಲ್ಲ ಬಿಟ್ಟು ನಾವು 6 ಗುಣಗಳೆಲ್ಲ ನಮ್ಮ ಒಳಗೆ ತುಂಬಿಕೊಂಡ ಹೌದು ನಾನ ಹೆಚ್ಚಿನ ಓದನಿ ನಾನ ದೊಡ್ಡ ಓದನಿ ಅಂದ್ರ ಅದಕ್ಕೆ ದಗದಲ್ಲ ಮಾಸ್ತರ. ಹೌದು. ಅದಕ್ಕ 6 ಗುಣ ಅಳಿಬೇಕಾಗೈತಿ, 3 ಗುಣ ತಿಳಿಬೇಕಾಗೈತಿ. ಅದಕ್ಕ ಹೆಣ್ಮಗಳು ನೋಡುನು ಯಾವ್ಯಾವ 6 ಗುಣ ತಿಳ್ಕೊಂಡ್ ಅದಕ್ಕಾಗಿ ಹೇಳಿದ್ರೆ ಕೇಳವಲ್ಲಿ ಹೋಗತಿ ಯಾವಲ್ಲಿ ನೀವು ಹೋಗೋ ಹಾಗೆ ಒಂದು ಪರವರ ಅಂತ ಕೇಳ್ತಾವ ತಂಗಿ. ನೀವು ಹೋಗು ಹಾಗೆ ಒಂದು ಪರವಾರ ಅಂತ ಕೇಳಾಕೈತಾರು. ನೆಚ್ಚಿಲಿ ಬಂದ ಜೀವ ಕೂಡಿತು ತ್ರಿಕೂಟ ಸ್ಥಾನ ತಿಳಿಯಾಕ. ಹೌದು. ನಿನ್ನ ಗುರುವಿನ ಹೋಗಿ ಕೇಳಾಕ ಕರೆ ಐತಿಲ್ಲ. ಜೀವ ಇರುವುದು ಪಶ್ಚಿಮ ದ್ವಾರ ಏಕದಾಳ ನೋಡಕ ಅಂದಾರ್ರಿ ಮಸ್ತ್. ನೆಚ್ಚಿಲಿ ಬಂದು ನೆಚ್ಚಿನ ಹೊಕ್ಕ ಜೀವ. ಯಾಕಂದ್ರೆ ನಿನ್ನ ಜೀವ ಎಲ್ಲಿಗೆ ಬಂದು ಕೂಡೈತಿ. ಹೌದು. ಎಲ್ಲಿದ್ರ ಬಂದು ಕೂಡ್ತೈತಿ, ಅದು ಹೋಗ್ಬೇಕಾದ್ರೆ ಹೆಂಗ ಹೋಗ್ತೈತಿ ಅಂತ ಕೇಳಾಕೈತಾರ. ಹೌದು. ಯಾಕಂದ್ರೆ ಹೋಗೋದಾರೆ ನಿಮಗೆ ಹೇಳಂಗಿಲ್ಲ. ಆದ್ರ ಯಾವಾಗ ಜೀವ ಬಂದು ಕೂಡೈತಿ ಹೆಂಗ ಕೂಡೈತಿ ಅಂತ ಕೇಳಾಕೈತಾಳ. ಶಾಂತವಕ್ಕ ನೀ ಕೇಳ್ತೆ ಅಂದ ಬಳಕ ಹೌದು ಪಕ್ಕ ನಿನಗೆ ಹೇಳ್ತಾನೆ ಚಿತ್ತಿಟ್ಟು ಕೇಳಕೋ ಹಂಗ. ಯಾಕಂದ್ರೆ ಜೀವ ಬಂದು ಕೂಡ್ಬೇಕಾದ್ರೆ ದ್ವಾರ ಬಾಗಲಿ ಯಾವ್ದೈತಿ ಅಂತ ನೀ ಕೇಳ್ತಿ ಅಂದ ಬಳಕ ಹೌದು. ಯಾಕಂದ್ರೆ ಇದು ನೆತ್ತಿದಿಂದ ಬಂದು ಜೀವ ಕೂಡ್ತೈತಿ. ಹೌದು. ನೆತ್ತಿದಿಂದ ಬಂದು ಜೀವ ಕೂಡ್ತೈತಿ. ಅದಕ್ಕೀಗ ಸದ್ದ ಒಂದಿಟ್ಟು ಸಣ್ಣ ಹುಡುಗರಿಗೆ ನೆತ್ತಿ ಬಿತ್ತಂದ್ರೆ ಏನ್ ಮಾಡಾಕತ್ತಾರು, ಏನ್ ಮಾಡ್ತಾರು? ಏ ತಂಗಿ ಹುಡುಗಿದ ಒಂದಿಟ ನೆತ್ತಿ ಬಿದ್ದೈತಿ, ಮೊದಲು ನೆತ್ತಿ ಕಟ್ಟು ನೆತ್ತಿ ಬೀಳಬಾರ್ದು ಅಂತ ಹೇಳ್ತಾರ. ಹೌದು. ಯಾಕಂದ್ರೆ ನಾವು ಜೋಪಾನ ಮಾಡ್ಬೇಕಾಗೈತಂದ್ರ ಏನಾಗೈತೆ? ಆ ಜೀವ ಬಂದು ಕೂಡುವಂತ ದ್ವಾರ ಬಾಗಲಿ ನೆತ್ತಿ ಐತಿ. ಹೌದು. ಅದರ ಸಂಬಂಧ ನೆತ್ತಿದಿಂದ ಬಂದ ಜೀವ ಕೂಡೈತಿ. ಹೌದು. ಅದಕ್ಕ ಇದನ್ನ ಶಾಂತವಕ್ಕ ಕೇಳ್ತಾರ. ಹೌದು. ಹೌದನು. ಮುಂದೆ ನಮ್ಮ ಕೈಗಳು ಮತ್ತೇನಂತ ಹೇಳಾಕೈತಾರು, ಏನ್ ಹೇಳ್ತಾರ ನಡಿಲಿ.